ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದೊಡ್ಡ ಪತ್ರೆ ಎಲೆದು ತಂಬಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾನಿಲ್ಲಿ ದೊಡ್ಡ ಪತ್ರೆ ಎಲೆನ ತಗೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಉಪ್ಪು, ಆಮೇಲೆ ತೆಂಗಿನಕಾಯಿ, ಆಮೇಲೆ ಸಣ್ಣ ಶುಂಠಿ ಮತ್ತೆ ಒಂದು ಹಸಿಮೆಣಸು. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಇದೊಂದು ಒಣಮೆಣಸು, ಆಮೇಲೆ ಇದು ಇಂಗು ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ಮಜ್ಜಿಗೆನ ತಗೊಂಡಿದ್ದೇನೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಇಲ್ಲಿ ಎಣ್ಣೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಫಸ್ಟಿಗೆ ಆಯಿಲನ್ನು ಹಾಕೊಳ್ಳುವ. ಇದಕ್ಕೆ ಸ್ವಲ್ಪ ಜೀರಿಗೆ, ನಂತರ ಒಂದು ಹಸಿಮೆಣಸು, ಆಮೇಲೆ ದೊಡ್ಡ ಪತ್ರೆ ಎಲ್ಲ ಹಾಕುವ. ಸ್ವಲ್ಪ ರೋಸ್ಟ್ ಮಾಡಿ ಫುಲ್ ಸಾಫ್ಟ್ ಆಗಬೇಕು. ದೊಡ್ಡ ಪತ್ರೆ ಎಲೆಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದು ಸಾಫ್ಟ್ ಆಗಿದೆ. ಇದು ಸ್ವಲ್ಪ ಕೂಲ್ ಆದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಬೇಕು. ಈಗ ಇದು ಕೂಲ್ ಆಗಿದೆ. ಇದನ್ನ ತುರಿ ಹಾಕೋಣ. ಉಪ್ಪನ್ನು ಹಾಕೊಳ್ಳಿ, ಚಿಕ್ಕ ಶುಂಠಿ, ನೀರು ಹಾಕಿ ಈಗ ಇದನ್ನ ರುಬ್ಕೊಂಡು ಬರೋಣ. ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಈಗ ಮಜ್ಜಿಗೆನ ಆಡ್ ಮಾಡೋಣ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಇಂಗು, ಬೆಳ್ಳುಳ್ಳಿ, ಸಾಸಿವೆ ಮತ್ತೆ ಒಣಮೆಣಸು. ಇದನ್ನ ಹಾಕೊಳ್ಳೋಣ. ಇದು ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಇದಕ್ಕೆ ಹಸಿಮೆಣಸು ಬದಲಿ ಕಾಳುಮೆಣಸನ್ನು ಹಾಕೊಳ್ಬಹುದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.